ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಳಪತಿ ತಮಿಳುನಾಡು ಸಿಎಂ ಡಿವೋರ್ಸ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತಮಿಳುನಾಡು ಸಿಎಂ ಪತ್ನಿ ಡಿವೋರ್ಸ್ ಅರ್ಜಿ ವಾಪಸ್ ಪಡೆದಿದ್ದಾರೆ. ಮಗಳ ಮಧ್ಯಸ್ಥಿಕೆಯಲ್ಲಿ ಡಿವೋರ್ಸ್ ಅರ್ಜಿ ವಾಪಸ್ ಪಡೆದುಕೊಳ್ಳಲಾಗಿದೆ. ಚೆನ್ನೈ ಕೋರ್ಟ್ನಲ್ಲಿ ಅರ್ಜಿ ವಾಪಸ್ ಪಡೆದಿದ್ದಾರೆ ವಿಜಯ್ ಪತ್ನಿ. ಪ್ರಕರಣವನ್ನೇ ರದ್ದು ಮಾಡಿದೆ ಈಗ ಚೆನ್ನೈನ ಫ್ಯಾಮಿಲಿ ಕೋರ್ಟ್. ಲಂಡನ್ನಿಂದ ವಿಸಿ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಲಂಡನ್ನಿಂದಾನೇ ಅವರು ಕೋರ್ಟ್ಗೆ ಹಾಜರಾಗಿದ್ರು. ವಿಚ್ಛೇದನಕ್ಕಾಗಿ ಅರ್ಜಿ ಹಾಕಿದ್ದ ಸಿಎಂ ವಿಜಯ್ ಪತ್ನಿ ಸಂಗೀತಾ. ವಿಜಯ್ ಮತ್ತು ಸಂಗೀತಾ ನಡುವೆ ಸಂಧಾನ ಮಾಡಿದ್ದಾರೆ ಮಕ್ಕಳು. ಅಪ್ಪ ಅಮ್ಮನ ಮಧ್ಯೆ ಸಂಧಾನ ಮಾಡಿದ್ದ ಮಗ ಸಂಜಯ್, ಮಗಳು ದಿವ್ಯಾ. 4-5 ದಿನಗಳ ಹಿಂದೆ ಇಂಟರ್ವ್ಯೂ ಕೊಟ್ಟಿದ್ದ ವಿಜಯ್ ಮಗ ಜೇಸನ್ ಸಂಜಯ್. ವಿಜಯ್ ಅವರ ಮಗನಾಗಿ ಹುಟ್ಟಲು ಅದೃಷ್ಟ ಮಾಡಿದ್ದೇನೆ ಅಂತ ಹೇಳಿದ್ದ ಜೇಸನ್ ಸಂಜಯ್ 2026 ಫೆಬ್ರವರಿ 24ರಂದು ಡಿವೋರ್ಸ್ಗೆ ಅರ್ಜಿಯನ್ನ ಹಾಕಿದ್ರು ಸಂಗೀತಾ. ಚೆನ್ನೈ ಫ್ಯಾಮಿಲಿ ಕೋರ್ಟ್ಗೆ ಡಿವೋರ್ಸ್ಗಾಗಿ ಅರ್ಜಿಯನ್ನ ಹಾಕಿದ್ರು. 27 ವರ್ಷಗಳ ಹಿಂದೆ ಮದುವೆಯಾಗಿತ್ತು ವಿಜಯ್ ಮತ್ತು ಸಂಗೀತಾ ಅವರದ್ದು. ಪ್ರೀತಿಸಿ ಮದುವೆಯಾಗಿತ್ತು. ಸಂಗೀತಾ ಅವರು ವಿಜಯ್ ಅವರ ಅಭಿಮಾನಿ ಅಂತೆ. ಮುಂಚೆ ಒಬ್ಬ ಅಭಿಮಾನಿಯನ್ನ ಪ್ರೀತಿಸಿ ಮದುವೆ ಆಗಿದ್ರು ವಿಜಯ್. ಅದಾದ ನಂತರ ಬೇರೆ ಬೇರೆ ಕಾರಣಗಳಿಗೆ ಡಿವೋರ್ಸ್ಗೆ ಅರ್ಜಿಯನ್ನ ಹಾಕಿದ್ರು ಸಂಗೀತಾ. ಅದು ತಮಿಳುನಾಡಿನ ಎಲೆಕ್ಷನ್ ಸಂದರ್ಭದಲ್ಲಿ. ಸೊ ಆಗ ಎಲ್ಲೋ ಒಂದ್ ಕಡೆ ಆ ವಿಚಾರ ಇವರಿಗೆ ಉಲ್ಟಾ ಆಗಬಹುದು, ನೆಗೆಟಿವ್ ಆಗಬಹುದು ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಬಟ್ ನೋಡಿದ್ರೆ ಅಭೂತಪೂರ್ವವಾದಂಥ ಗೆಲುವನ್ನ ಸಾಧಿಸ್ತಾರೆ ವಿಜಯ್ ಮತ್ತು ವಿಜಯ್ ಅವರ ಪಕ್ಷ ಈಗ ಆಡಳಿತ ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ವಿಜಯ್ ಅವರ ಇಬ್ಬರು ಮಕ್ಕಳು ಜೇಸನ್ ಸಂಜಯ್ ಮತ್ತು ದಿವ್ಯಾ ಏನಿದಾರಲ್ಲ, ಇಬ್ರು ಸೇರಿ ತನ್ನ ಅಪ್ಪ ಮತ್ತು ಅಮ್ಮನನ್ನ ಒಂದು ಮಾಡುವಲ್ಲಿ ಯಶಸ್ಸು ಕಂಡಿದ್ದಾರೆ. ಮಕ್ಕಳ ಮಧ್ಯಸ್ಥಿಕೆಯಲ್ಲಿ ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿರೋದು ಸಂಗೀತಾ ಅವರು. ಚೆನ್ನೈ ಕೋರ್ಟ್ನಲ್ಲಿ ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಪ್ರಕರಣವನ್ನೇ ರದ್ದು ಮಾಡಿದೆ ಈಗ ಚೆನ್ನೈನ ಫ್ಯಾಮಿಲಿ ಕೋರ್ಟ್. ಲಂಡನ್ನಲ್ಲಿದ್ದಾರೆ ಸಂಗೀತಾ. ಸೊ ಅಲ್ಲಿಂದ ವಿಡಿಯೋ ಕಾನ್ಫರೆನ್ಸ್ನ ಮೂಲಕನೇ ಹಾಜರಾಗಿದ್ರು ಕೋರ್ಟ್ಗೆ. ವಿಚ್ಛೇದನಕ್ಕಾಗಿ ಅರ್ಜಿ ಹಾಕಿದ್ರು. ವಿಜಯ್ ಮತ್ತು ಸಂಗೀತಾ ನಡುವೆ ಸಂಧಾನ ಮಾಡಿದ್ದಾರೆ ಈಗ ಮಕ್ಕಳು. ಸೊ ಈ ಒಂದು ಸಂಘರ್ಷ, ಫ್ಯಾಮಿಲಿಯ ಕಲಹ ಇಲ್ಲಿಗೆ ಮುಕ್ತಾಯ ಆಗಿದೆ ಅಂತಾನೆ ಹೇಳ್ಬೋದು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ, ಆಡಳಿತವನ್ನ ನಡೆಸ್ತಾ ಇದ್ದಾರೆ ವಿಜಯ್. ಈ ಸಂದರ್ಭದಲ್ಲಿ ಅವರಿಗೆ ಒಂದು ದೊಡ್ಡ ಬಲ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಪತ್ನಿ ಅವರ ಜೊತೆಗಿರೋದಕ್ಕೆ ಈಗ ಒಪ್ಪಿಗೆಯನ್ನ ಕೊಟ್ಟಿರೋದು. ಡಿವೋರ್ಸ್ ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಪ್ರಕರಣ ರದ್ದಾಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂತ ಅಂದ್ರೆ, ಸಿಕ್ಕಾಪಟ್ಟೆ ಜನ ಆಡ್ಕೊಳ್ತಾ ಇದ್ರು ಈ ವಿಚಾರನ ಮುಂದಿಟ್ಕೊಂಡು. ಸೊ ಈಗ ಇನ್ನು ಮುಂದೆ ಆ ರೀತಿ ಆಗಲ್ಲ. ಯಾಕೆ ಅಂತ ಅಂದ್ರೆ ಅವರು ಒಟ್ಟಿಗೆ ಇರ್ತಾರೆ.